ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಮಾಂತರ ಶ್ರೇಣಿಗಳು ಪಾಠದ 4 ಅಂಕದ ಪ್ರಶ್ನೆಯನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಶಶಾಂಕ್ ಬೆಟಗೇರಿ S3R ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು. ಸೊ ಅವ್ರಿಗೋಸ್ಕರ ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದೇ ರೀತಿ ನಿಮಗೂ ಏನಾದರೂ ಕ್ವೆಶನ್ಸಲ್ಲಿ ಡೌಟ್ ಇತ್ತು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆದಷ್ಟು ಬೇಗ ಆ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇವತ್ತು ಕಮೆಂಟ್ ಮಾಡಿರುವಂಥ ಕ್ವೆಶನ್ನು ನಾರ್ಮಲ್ ಆಗಿಲ್ಲ. ಸೊ ನೀವು ಸಡನ್ನಾಗಿ ಒಂದೇ ಸಲಕ್ಕೆ ಅರ್ಥ ಆಗದೇ ಇರ್ಬೋದು. ವಿಡಿಯೋನ ಕೊನೆಯ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸರಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎನ್ ಬಹುಭುಜಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ n-2 180 ಡಿಗ್ರಿ. ಒಂದು ಪಂಚಭುಜಾಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅತ್ಯಂತ ಚಿಕ್ಕ ಕೋನವು 2 ಡಿಗ್ರಿ. ಆದರೆ ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳನ್ನು ಕಂಡುಹಿಡಿಯಿರಿ. ಸರಿನಾ? ಈಗ ಒಂದು ಸಲ ಕ್ವೆಶನ್ ಓದಿದ ತಕ್ಷಣ ನಿಮಗೇನು ಅರ್ಥ ಆಗಲ್ಲ ಈ ಕ್ವೆಶನಲ್ಲಿ. ಸರಿ, ಆವಾಗ ನಾವೇನು ಮಾಡಬೇಕು, ಹಿಂದಿನ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಸೆಂಟೆನ್ಸನ್ನು ನೋಡ್ತಾ ಹೋಗಬೇಕು, ಒಂದೊಂದೇ ವಾಕ್ಯವನ್ನು ಬಿಡಿಸ್ತಾ ಹೋಗಬೇಕು. ಆವಾಗ ಏನಾಗುತ್ತೆ, ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂಥೇಳಿ ಅರ್ಥ ಆಗುತ್ತೆ. ಸರಿನಾ? ಬನ್ನಿ ಒಂದೊಂದೇ ಸೆಂಟೆನ್ಸ್ ಅರ್ಥ ಮಾಡ್ಕೋತಾ ಹೋಗೋಣ. ಓಕೆ, ಎನ್ ಬಹುಭುಜಗಳನ್ನು, ಬಹುಭುಜ ಅಂದರೆ ಏನಪ್ಪ? ಬಹು ಅಂತಂದರೆ ಬಹಳಷ್ಟು, ಭುಜ ಅಂದ್ರೇನು? ಬಾಹು. ಬಹಳಷ್ಟು ಬಾಹುಗಳನ್ನು ಹೊಂದಿರುವಂತಹ ಒಂದು ಆಕೃತಿ, ಅದನ್ನು ಬಹುಭುಜ ಆಕೃತಿ ಅಂತೇಳಿ ಕರೀತಾರೆ. ಅಂತಹ ಬಹಳಷ್ಟು ಬಾಹುಗಳನ್ನು ಹೊಂದಿರುವಂಥ ಒಂದು ಆಕೃತಿಯ ಒಳಕೋನಗಳಿರ್ತಾವಲ್ಲ, ಅದರ ಮೊತ್ತ ಏನಾಗಿರುತ್ತೆ? n-2 180 ಡಿಗ್ರಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಇಲ್ಲಿ ನೋಡ್ರಿ. ನಾನು ಒಂದು ಬಹುಭುಜವನ್ನು ತಗೊತೀನಿ. ಓಕೆ, ಎಷ್ಟು ಭುಜ ಇದೆ ಇಲ್ಲಿ? ಇಲ್ಲಿ 3 ಇದೆ. ಓಕೆನಾ? ಸರಿ, ಈ 3 ಬಹುಭುಜವನ್ನು ಹೊಂದಿರುವಂಥ, ಈ 3 ಭುಜವನ್ನು, 3 ಬಾಹುಗಳನ್ನು ಹೊಂದಿರುವಂಥ ಆಕೃತಿ ಒಳಕೋನಗಳು ಯಾವ್ಯಾವುದಪ್ಪ? ಇಲ್ಲೊಂದು ಒಳಕೋನ ಇದೆ, ಇಲ್ಲೊಂದು ಒಳಕೋನ, ಇಲ್ಲೊಂದು ಒಳಕೋನ. ಹೆಸರನ್ನು ಕೊಡ್ತೀನಿ, ABC. ಈ 3 ಒಳಕೋನಗಳ ಮೊತ್ತ ಅಂತಂದ್ರೇನು? ಕೋನ A ಪ್ಲಸ್ ಕೋನ B ಪ್ಲಸ್ ಕೋನ C. ಮೊತ್ತ ಅಂದರೆ ಕೂಡಿಸೋದೆ ಅಲ್ವಾ? ಹಾಂ, ಇದು 3 ಕೂಡಿಸಿದಾಗ ನಮ್ಗೆ ಉತ್ತರ ಏನು ಬರುತ್ತೆ ಹೇಳ್ರಿ? n-2 180 ಡಿಗ್ರಿ ಅಂತ ಹೇಳಿ ಬರುತ್ತೆ. ಅಂತಂದರೆ ಇಲ್ಲಿ 3 ಇದೆಯಲ್ಲ, 3 ಬಾಹುಗಳಿದೆಯಲ್ಲ, ಈ n ಜಾಗದಲ್ಲಿ ನಾವೇನು ಮಾಡಬೇಕು? 3 ಅಂತ ಹೇಳಿ ಹಾಕಬೇಕು. ನೋಡೋಣ ಬರ್ರಿ. 3 - 2 180 ಡಿಗ್ರಿ. 3 - 2 ಅಂದರೆ 1 180 ಡಿಗ್ರಿ. 1 × 180 ಡಿಗ್ರಿ ಅಂದರೆ 180. ನಮಗೆ ಗೊತ್ತಿದೆ ಅಲ್ವಾ, ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ. ಇದು ಫಸ್ಟ್ ಸೆಂಟೆನ್ಸ್ ಮೀನಿಂಗ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಏನು ಹೇಳ್ರಿ? ಯಾವುದಾದ್ರೂ ಒಂದು ಬಹುಭುಜ, ಯಾವುದಾದ್ರೂ ಆಗಿರಲಿ, ನಾ ಇಲ್ಲಿ ತ್ರಿಭುಜ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಚತುರ್ಭುಜ ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಓಕೆನಾ? ಆ ಬಹುಭುಜಗಳ ಒಳಕೋನಗಳ ಮೊತ್ತ, ಒಳಕೋನಗಳನ್ನು ಕೂಡಿಸಿದಾಗ ನಮಗೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಹೇಳ್ರಿ? n-2 × 180 ಡಿಗ್ರಿ ಅಂಥೇಳಿ ಅಪ್ಲೈ ಮಾಡಬೇಕು. ಆ ಥರ ಅಪ್ಲೈ ಮಾಡೋದನ್ನು ಫಸ್ಟ್ ಸೆಂಟೆನ್ಸಲ್ಲಿ ಅವ್ರು ಕೊಟ್ಟಿರೋದು. ಏನು ಹೇಳ್ರಿ? n ಬಹುಭುಜಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ n-2 180 ಡಿಗ್ರಿ ಅಂಥೇಳಿ. ಒಂದನೇ ಸೆಂಟೆನ್ಸ್ ಅರ್ಥ ಆಗಿದೆ ಅಂತೇಳಿ ತಿಳ್ಕೊತೀನಿ. ಓಕೆನಾ? ನೆಕ್ಸ್ಟ್, ಒಂದು ಪಂಚಭುಜಾಕೃತಿ. ಈಗ ಫಸ್ಟ್ ಏನು ಹೇಳಿದ್ರು? ಬಹುಭುಜ ಯಾವುದಾದ್ರೂ ಆಗಿರ್ಬೋದು, ತ್ರಿಭುಜನೋ ಚತುರ್ಭುಜನೋ ಯಾವುದಾದ್ರೂ ಆಗಿರ್ಬೋದು. ಆದರೆ ಎರಡನೇ ಸೆಂಟೆನ್ಸಲ್ಲಿ ಏನು ಮಾಡಿದ್ರು? ಫಿಕ್ಸ್ ಆಗಿ ಯಾವ ಬಹುಭುಜಾಕೃತಿ ಅಂತ ಹೇಳಿಕೊಟ್ರು. ಅಂತಂದರೆ ಒಂದು ಪಂಚಭುಜಾಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು. ಈಗ ನಮಗೇನಂತ ಹೇಳಿಕೊಟ್ರು ಹೇಳ್ರಿ ಅವರು? ಪಂಚಭುಜ 1 2 3 4 5 ಅಂಥೇಳಿ. ಪಂಚಭುಜ, ಪಂಚ ಅಂದರೆ 5 ಅಲ್ವಾ? ಸೊ ಪಂಚಭುಜಾಕೃತಿ ಒಳಕೋನಗಳು, ಇಲ್ಲೊಂದು ಒಳಕೋನ, ಇದೊಂದು ಒಳಕೋನ, ಇದೊಂದು ಟೋಟಲಾಗಿ 5 ಒಳಕೋನ ಅಲ್ವಾ? ಈ 5 ಒಳಕೋನಗಳು ಏನಾಗಿದೆ? ಸಮಾಂತರ ಶ್ರೇಣಿಯಲ್ಲಿದೆ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಇದು A ನಮಗೆ ಗೊತ್ತಿದೆ ಅಲ್ವಾ? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಮೊದಲನೇ ಪದ ಏನಾಗಿರುತ್ತೆ? A. ಎರಡನೇ ಪದ ಏನಾಗಿರುತ್ತೆ? A + D. ಮೂರನೇ ಪದ A + 2D. ಅದೇ ರೀತಿ ಇಲ್ಲಿ ಹೇಳಿದ್ದಾರೆ ನೋಡ್ರಿ, ಒಂದು ಪಂಚಭುಜಾಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು. ಫಾರ್ ಎಕ್ಸಾಂಪಲ್, ಒಂದನೇ ಕೋನ A ಆದರೆ ಎರಡನೇ ಕೋನ ಏನಾಗಿರುತ್ತೆ? A + D ಆಗಿರುತ್ತೆ. ಮೂರನೇ ಕೋನ ಏನಾಗಿರುತ್ತೆ? A + 2D. ನಾಲ್ಕನೇದು A + 3D. ಐದನೇದು A + 4D. ಈ ಥರ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಅದರಲ್ಲಿ ಏನು ಹೇಳಿದ್ದಾರೆ? ಅದರ
ಅತ್ಯಂತ ಚಿಕ್ಕ ಕೋನ 2 ಡಿಗ್ರಿ ಆದರೆ 5ರಲ್ಲಿ ಎ ಪ್ಲಸ್ ಡಿ ಎ ಪ್ಲಸ್ 2D ಎ ಪ್ಲಸ್ 3D ಎ ಪ್ಲಸ್ 4D ಇದರಲ್ಲಿ ಅತ್ಯಂತ ಚಿಕ್ಕದು ಯಾವುದಪ್ಪ? ಹಾಂ, ಎ ಅಲ್ವಾ? ಈ ಎ ಎಷ್ಟಂತ ಹೇಳ್ತಾ ಇದ್ದಾರೆ ನಮಗೆ? 2 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಆದರೆ ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳನ್ನು ಕಂಡುಹಿಡಿಯಿರಿ. ಎ ಅವರು ಎಷ್ಟು ಅಂತ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಈ ಎ ಪ್ಲಸ್ ಡಿ, ಎ ಪ್ಲಸ್ ಡಿ ಮತ್ತು ಎ ಪ್ಲಸ್ 2D ಮತ್ತು ಎ ಪ್ಲಸ್ 3D ಮತ್ತು ಎ ಪ್ಲಸ್ 4D ಇದೆಲ್ಲವನ್ನು ಏನು ಮಾಡಬೇಕು? ಕಂಡುಹಿಡಿಬೇಕು. ಆಲ್ರೆಡಿ ನಮಗೆ ಎ ಗೊತ್ತಿದೆ. ನಮಗೆ ಏನು ಗೊತ್ತಾಗಬೇಕು ಇದನ್ನೆಲ್ಲ ಕಂಡುಹಿಡಿಬೇಕು ಅಂದರೆ? ಹಾಂ, ನಮಗೇನು ಗೊತ್ತಾಗಬೇಕು? ಡಿ ಗೊತ್ತಾಗಬೇಕು. ಈ ಡಿ ಗೊತ್ತಾಯಿತು ಅಂತಂದರೆ ನಾವೇನು ಮಾಡ್ಬೋದು? ಈಸಿಯಾಗಿ ಈ ಲೆಕ್ಕವನ್ನು ಸಾಲ್ವ್ ಮಾಡ್ಬೋದು. ಇಲ್ಲಿವರೆಗೆ ನಾನು ಕ್ವೆಶ್ಚನನ್ನು ಎಕ್ಸ್ಪ್ಲೇನ್ ಮಾಡಿರೋದು, ಈ ಥರ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ಈಗ ಅಲ್ಲಿ ಏನೇನು ಕೊಟ್ಟಿದ್ದಾರಲ್ಲ ಅದನ್ನು ಒಂದ್ಸಲ ಬರ್ಕೋಬೇಕು. ಸರಿನಾ? ಬನ್ನಿ ಅದನ್ನು ಒಂದ್ಸಲ ಬರ್ಕೊಳ್ಳೋಣ, ಯಾವ ರೀತಿ ಬರ್ಕೊಳ್ಳೋದು ಅಂತೇಳಿ. ಓಕೆ, ಸರಿ. ಫಸ್ಟ್ ನೋಡ್ರಿ, ಏನು ಕೊಟ್ಟಿದ್ದಾರೆ? ಎನ್ ಬಹುಭುಜಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ. ಇದನ್ನೇ ನಾವು ಬರಿಬೇಕು. ಏನು ಹೇಳ್ರಿ? ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ, ಒಳಕೋನಗಳ ಮೊತ್ತ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ ಹೇಳ್ರಿ? n-2 180 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ? ಸರಿ. ಆಮೇಲೆ ನೋಡಿರಿ, 2ನೇ ಸೆಂಟೆನ್ಸಲ್ಲಿ 1ನೇ ಸೆಂಟೆನ್ಸಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿರೋದು, ಇಷ್ಟು ಸಾಕು. 2ನೇ ಸೆಂಟೆನ್ಸಲ್ಲಿ ಒಂದು ಪಂಚಭುಜಾಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅದರ ಅತ್ಯಂತ ಚಿಕ್ಕ ಕೋನವು 2 ಡಿಗ್ರಿ ಆಗಿದೆ ಅಂತಂದರೆ ನಾವೇನು ಮಾಡಬೇಕು? ಫಸ್ಟು ಪಂಚಭುಜಾಕೃತಿಯ ಮೊತ್ತ ಎಷ್ಟು ಅನ್ನೋದನ್ನು ಅವರು ಬಹುಭುಜಾಕೃತಿ ಕೊಟ್ಟಿದ್ದಾರಲ್ಲ, ನಾವು ಅದರಲ್ಲಿ ಪಂಚಭುಜಾಕೃತಿ ಕಂಡು ಹಿಡಿಬೇಕು. ಓಕೆನಾ? ಫಸ್ಟ್ ಪಂಚಭುಜಾಕೃತಿ ಅಂತ ಬಂತಲ್ಲ, ಅದಕ್ಕೋಸ್ಕರ. ಓಕೆ, ನೋಡ್ರಿ, ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ. ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ನೀವು ಮಾಡಬೇಡ್ರಿ, ನೀವು ಪೂರ್ತಿಯಾಗಿ ಬರಿಬೇಕು. n-2 ಇಂಟು 180 ಡಿಗ್ರಿ. ಆದರೆ ನಮಗೇನು ಗೊತ್ತು? ಎನ್ ಎಷ್ಟು? 5, ಯಾಕಂದರೆ ಪಂಚಭುಜ ಅಂತೇಳಿ, ಪಂಚ ಅಂದರೆ 5 ಅಂಥೇಳಿ ಕೊಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟು 5 ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ ಎನ್ ಜಾಗದಲ್ಲಿ 5 ಮೈನಸ್ ಇದೆ, ಆಮೇಲೆ ಮೈನಸ್, ಆಮೇಲೆ 2, ಆಮೇಲೆ ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್, ಆಮೇಲೆ 180 ಡಿಗ್ರಿ. ಬೆಲೆ ಹಾಕೋದು ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟು 5 ಮೈನಸ್ 2, 5ರಲ್ಲಿ 2 ಕಳೆದ್ರೆ ಎಷ್ಟು? 3, ಆಮೇಲೆ 180 ಡಿಗ್ರಿ. 3 ಈ ಬ್ರ್ಯಾಕೆಟ್ ಅಂತಂದರೆ ಗುಣಾಕಾರ ಅಂತ ಹೇಳಿ ಅರ್ಥ. ಓಕೆನಾ? ಹಾಂ, 3 ಗುಣಿಸು 180 ಡಿಗ್ರಿ ಅಂದರೆ ಎಷ್ಟು? ಹಾಂ, 540 ಡಿಗ್ರಿ. ಹಾಗಾದರೆ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಈಕ್ವಲ್ ಟು ಎಷ್ಟು? 180 ಡಿಗ್ರಿ. ಸಾರಿ 540 ಡಿಗ್ರಿ. ಇದು ನಮಗೆ ಗೊತ್ತಾಯಿತು. ಇದಾದ ಮೇಲೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಪಂಚಭುಜಾಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅದರ ಅತ್ಯಂತ ಚಿಕ್ಕ ಕೋನ 2 ಡಿಗ್ರಿ ಅಂತ ಹೇಳಿದ್ದಾರೆ. ಏನು ಹೇಳ್ರಿ? ಅತ್ಯಂತ ಚಿಕ್ಕ ಕೋನ. ಸೊ ಬರೀರಿ, ಅದನ್ನು ಬರೀರಿ. ಪಂಚಭುಜಾಕೃತಿಯ ಅತ್ಯಂತ ಚಿಕ್ಕ ಕೋನ ಈಕ್ವಲ್ ಟು ಎಷ್ಟು ಡಿಗ್ರಿ ಇದೆ? 2 ಡಿಗ್ರಿ ಇದೆ. ಸರಿ. ಈಗ ನೋಡ್ರಿ, ನಮಗೇನು ಹೇಳಿದ್ದಾರೆ ಹೇಳ್ರಿ? ಪಂಚಭುಜಾಕೃತಿಯ ಕ್ವೆಶನಲ್ಲಿ ನೋಡ್ರಿ, ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅಂತ ಹೇಳಿದ್ದಾರೆ. ಓಕೆ, ಎಲ್ಲ ಒಳಕೋನಗಳು ಯಾವುದರಲ್ಲಿದೆ? ಸಮಾಂತರ ಶ್ರೇಣಿಯಲ್ಲಿದೆ. ಓಕೆನಾ? ಸರಿ. ಈಗ ಅದರಿಂದ ಯಾವ ರೀತಿ ಇದನ್ನು ಬಿಡಿಸಬಹುದು ಅಂಥೇಳಿ ನೋಡ್ತಾ ಹೋಗ್ರಿ. ಈಗ ನಿಮಗಿದು ಬರಿಬೇಕು ಅಂತ ಹೇಳಿಲ್ಲ, ಬಟ್ ಇಲ್ಲಿ ಗೊತ್ತಿರಲಿ ಅಂಥೇಳಿ ಬರಿತಾ ಇದ್ದೀನಿ. ಸಮಾಂತರ ಶ್ರೇಣಿಯಲ್ಲಿದ್ದರೆ ಏನಾಗುತ್ತೆ ಹೇಳ್ರಿ? ಮೊದಲನೇದು ಎ, ಎರಡನೇದು ಎ ಪ್ಲಸ್ ಡಿ, ಮೂರನೇದು ಎ ಪ್ಲಸ್ 2D, ನಾಲ್ಕನೇದು ಎ ಪ್ಲಸ್ 3D, ಐದನೇದು ಎ ಪ್ಲಸ್ 4D. ಇದು ನೆನಪಿರಲಿ ಅಂತೇಳಿ ಬರಿತಾ ಇರೋದಷ್ಟೇ, ನೀವು ಬರಿಬೇಕು ಇಲ್ಲ ಇಲ್ಲಿ ಈ ಸೆಂಟೆನ್ಸನ್ನು ಇಲ್ಲಿ ಆ್ಯಡ್ ಮಾಡಬೇಕು ಅನ್ನೋದಿಲ್ಲ. ಓಕೆ, ಈಗ ನೋಡ್ರಿ ಏನು ಮಾಡಬೇಕು ಅಂತ ಹೇಳಿ. ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ, ಇಲ್ಲಿ ಶ್ರೇಣಿ ಅಂತ ಬಂದಿದೆ ಮತ್ತು ಮೊತ್ತವನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊತ್ತ ಅಂತ ಬಂದ ತಕ್ಷಣ ನಿಮಗೊಂದು ಫಾರ್ಮುಲಾ ನೆನಪಾಗಿರಬಹುದು, ಹೌದಾ? ಯಾವ್ದು ಹೇಳ್ರಿ? ಹಾಂ, SN ಅಂಥೇಳಿ.
ಓಕೆನಾ. ಆ ಫಾರ್ಮುಲಾನ ಅಪ್ಲೈ ಮಾಡಿ ಡಿಯನ್ನು ಕಂಡುಹಿಡಿಬೇಕು. ಎ ಅಂತೂ ಆಲ್ರೆಡಿ ಗೊತ್ತಿದೆ, ಡಿಯನ್ನು ಕಂಡುಹಿಡಿದ್ರೆ ಆಯಿತು ನಾವು. ಓಕೆ, ಸರಿ, ಆ ಫಾರ್ಮುಲಾನ ಅಪ್ಲೈ ಮಾಡೋಣ. ಓಕೆ, ಸೆಂಟೆನ್ಸ್ ಏನಂತ ಬರೀಬೇಕು ಅಂತಂದರೆ, ಪಂಚಭುಜಾಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಲ್ಲಿವೆ ಅಂತ ಹೇಳಿ ಬರೀರಿ. ಚಿಕ್ಕ ಕೋನ ಯಾವುದು? ಎ ಈಕ್ವಲ್ ಟು ಎಷ್ಟು ಡಿಗ್ರಿ? 2 ಡಿಗ್ರಿ. ಎನ್ ಗೊತ್ತಲ್ವಾ ನಮಗೆ, ಎಷ್ಟು ಹೇಳ್ರಿ? 5, ಯಾಕಂದರೆ ಪಂಚಭುಜ ಅಂತೇಳಿ ಕೊಟ್ಟಿದ್ದಾರೆ, ಸೊ 5 ಅಂತ ಹೇಳಿ ಬರುತ್ತೆ. ಈಗ ಇಲ್ಲಿ ಕೊಟ್ಟಿರುವಂಥ ಬೆಲೆನೆಲ್ಲ ಆ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿರಿ. ಯಾಕೆ ಎಸ್ ಎನ್ನೇ ಯೂಸ್ ಮಾಡ್ತಾ ಇದ್ದೀವಿ? ಯಾಕಂದರೆ ಇಲ್ಲಿ ಮೊತ್ತ ಅಂಥೇಳಿ ಬಂದಿದೆ, ಸೊ ಅದನ್ನೇ ಯೂಸ್ ಮಾಡ್ತಾ ಇರೋದು ನಾವು. ಅರ್ಥ ಆಯ್ತಾ? ಓಕೆ, ಎಸ್ ಎನ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಂಥೇಳಿ. ಓಕೆ, ಸರಿ. ಎಸ್ ಎನ್ ಜಾಗದಲ್ಲಿ ಏನು ಹಾಕಬೇಕು? 5 ಈಕ್ವಲ್ ಟು ಎನ್ ಇದ್ದಲ್ಲಿ 5 ಭಾಗಿಸು 2 2. ಎ ಜಾಗದಲ್ಲಿ ಏನು? 2 ಪ್ಲಸ್ ಎನ್ ಜಾಗದಲ್ಲಿ 5 ಮೈನಸ್ 1. ಡಿ ನಮಗೆ ಗೊತ್ತಿಲ್ಲ, ಸೊ ಡಿ ಹಾಗೆ ಹಾಕ್ತೀನಿ. ಓಕೆನಾ. ಐ ಥಿಂಕ್ ಇದು ಬೆಲೆ ಅಪ್ಲೈ ಮಾಡೋದು ಗೊತ್ತಿದೆ ಅಂತ ತಿಳ್ಕೊತೀನಿ ನೋಡ್ರಿ. ಎಸ್, ಎನ್ ಜಾಗದಲ್ಲಿ 5 ಈಕ್ವಲ್ ಟು n/2, ಎನ್ ಜಾಗದಲ್ಲಿ 5 ಭಾಗಿಸು 2, ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ 2 ಇದೆ 2. ಎ ಜಾಗದಲ್ಲಿ 2 ಬರುತ್ತೆ, ಯಾಕಂದರೆ ಚಿಕ್ಕ ಕೋನ 2 ಡಿಗ್ರಿ ಅಂತ ಹೇಳಿದ್ದಾರೆ. ಪ್ಲಸ್ ಇದೆ ಪ್ಲಸ್, ಬ್ರ್ಯಾಕೆಟ್ ಇದೆ ಬ್ರ್ಯಾಕೆಟ್, ಎನ್ ಜಾಗದಲ್ಲಿ 5 ಹಾಕಬೇಕು, ಮೈನಸ್ 1 ಡಿ ಗೊತ್ತಿಲ್ಲ, ಡಿ ಹಾಗೆ. ಬಟ್ ಇಲ್ಲಿ ನೋಡ್ರಿ, ಎಸ್ 5 ಅಂದರೆ 5 ಬಾಹು ಅಂದರೆ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ನಮಗೆ ಗೊತ್ತಿದೆ ಅಲ್ವಾ, ಇಲ್ಲಿ ಕಂಡು ಹಿಡ್ಕೊಂಡಿದ್ದೀವಲ್ವ. ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಎಷ್ಟು ಹೇಳ್ರಿ? 540. ಹಾಗಾದರೆ ಎಸ್ 5 ಬದಲಾಗಿ ನಾವೇನಂತ ಹಾಕಬಹುದು? 540 ಡಿಗ್ರಿ ಅಂತೇಳಿ ಹಾಕಬಹುದು. ಓಕೆನಾ. ಇಲ್ಲಿ 5/2 ಹಾಗೇ ಇರಲಿ. 2 ಎಷ್ಟು? 4 ಪ್ಲಸ್ 5ರಲ್ಲಿ 1 ಕಳೆದ್ರೆ 4 ಡಿ. ಓಕೆ, ಸರಿ. ಇದನ್ನು ಬೇರೆ ಬೇರೆ ವೇದಲ್ಲಿ ಬಿಡಿಸಬಹುದು, ನಿಮಗೆ ಯಾವ್ದು ಸರಿ ಆಗುತ್ತೆ ಅದನ್ನು ಬರೀರಿ. ಓಕೆನಾ. 5/2 ಇಂಟು ಇಲ್ಲೂ 4 ಇದೆ, ಇಲ್ಲೂ 4. ಇದು 2 ಮಗ್ಗಲ್ಲಿ ಬರುತ್ತಲ್ವಾ, ಸೊ ಏನು ಮಾಡ್ತೀನಿ? 2 ಕಾಮನ್ ತೆಗೆದು 2 ಪ್ಲಸ್ 2 ಡಿಯನ್ನು ಹಾಗೆ ಹೇಳ್ತೀನಿ. ಇಲ್ಲೂ 2 ಕ್ಯಾನ್ಸಲ್ ಮಾಡ್ತೀನಿ. ಈ ಥರನೂ ಮಾಡಬಹುದು. ಇಲ್ಲ ಅಂತಂದರೆ ಈ 2 ಈ ಕಡೆ ತೊಗೊಂಡು ಹೋಗಿ ಗುಣಾಕಾರ ಮಾಡಿನೂ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಓಕೆ, 540 ಡಿಗ್ರಿ ಏನೇನು ಉಳಿತು ಅದನ್ನು ಬರೀರಿ. 5 ಇಂಟು 2 ಪ್ಲಸ್ 2 ಡಿ ಅಂಥೇಳಿ ಉಳೀತು. ಓಕೆನಾ. ಸರಿ, ಈಗ ನೆಕ್ಸ್ಟ್ ನೋಡ್ರಿ, ಈ 5 ಈ ಕಡೆ ಇದ್ದಿದ್ದು ಗುಣಾಕಾರದಲ್ಲಿ, ಈ ಕಡೆ ತೊಗೊಬಂದಾಗ ಏನಾಗುತ್ತೆ? ಭಾಗಾಕಾರ. 540 ಡಿಗ್ರಿ ಭಾಗಿಸು 5 ಈಕ್ವಲ್ ಟು 2 ಪ್ಲಸ್ 2 ಡಿ. 5 1 5 4 ಬರಲ್ಲ, ಅದಕ್ಕೋಸ್ಕರ 0 ಕೊಡಬೇಕು. 5 8 40. ಹಾಗಾದರೆ ಏನು ಬರ್ತಿಲ್ಲಿ? 108 ಈಕ್ವಲ್ ಟು 2 ಪ್ಲಸ್ 2 ಡಿ ಅಂಥೇಳಿ ಬಂತು. ಈ ಕಡೆ ಸಾಲ್ವ್ ಮಾಡ್ತೀನಿ. 108 ಪ್ಲಸ್ ಈಕ್ವಲ್ ಟು 2 ಪ್ಲಸ್ 2 ಡಿ ಅಂಥೇಳಿ ಬಂದಿತ್ತು. ಈಗ 108 ಈ 2 ಈ ಕಡೆ ತೊಗೊಬರ್ತೀನಿ, -2 ಆಗುತ್ತೆ, 2 ಡಿ ಆ ಕಡೆನೇ ಉಳಿಯುತ್ತೆ. 108 - 2 106 ಈಕ್ವಲ್ ಟು 2 ಡಿ. ನಮಗೆ ಡಿ ಬೇಕಲ್ವಾ, ಡಿನ ಅದೇ ಕಡೆ ಇಡ್ತೀನಿ. 106 ಡಿ 2 ಜೊತೆ ಗುಣಾಕಾರದಲ್ಲಿದೆ, ಈ ಕಡೆ ಬಂದಾಗ ಭಾಗಾಕಾರ. 2 1 2 5 10 2 3 6. ಹಾಗಾದರೆ ಡಿ ಬೆಲೆ ಎಷ್ಟು ಬಂತು? 53 ಡಿಗ್ರಿ. ಓಕೆನಾ. ಎ ಬೆಲೆ ನಮಗೆ ಆಲ್ರೆಡಿ ಗೊತ್ತಿದೆ, ಡಿ ಬೆಲೆ ನಮಗೆ ಸಿಕ್ತು ಈಗ. ಓಕೆನಾ. ಹಾಗಾದರೆ ಏನೇನು ಕಂಡುಹಿಡಬೇಕು ಹೇಳ್ರಿ? ಸಮಾಂತರ ಶ್ರೇಣಿಯಲ್ಲಿದ್ದರೆ ಕೋನಗಳು ಏನಾಗ್ತವೆ? ಎ ಪ್ಲಸ್ ಡಿ, ಎ ಪ್ಲಸ್ 2 ಡಿ, ಎ ಪ್ಲಸ್ 3 ಡಿ, ಎ ಪ್ಲಸ್ 4 ಡಿ. ಈ ಥರ ಮಾಡಿ ಕಂಡುಹಿಡಿದ್ರಾಯ್ತು. ಫಸ್ಟು ಎ ಎಷ್ಟಿದೆ? 2 ಡಿಗ್ರಿ, ಅದು ಸಿಗ್ತಾ? ಎರಡನೇ ಕೋನ ಎ ಪ್ಲಸ್ ಡಿ. ಎ ಪ್ಲಸ್ ಡಿ ಎಷ್ಟಿದೆ? 53 ಡಿಗ್ರಿ. ಎ ಬೆಲೆ ಹಾಕಲಿಲ್ಲ ನಾನು. 53 ಪ್ಲಸ್ 2 55 ಡಿಗ್ರಿ. ಓಕೆನಾ. ಈಗ ಎ ಪ್ಲಸ್ 2 ಡಿ ಅನ್ನು ಹಾಕೋಣ. ಎ ಪ್ಲಸ್ 2 ಡಿ ಓಕೆ ಈಕ್ವಲ್ ಟು ಎ ಪ್ಲಸ್ 2 ಡಿ ಎಷ್ಟು? 53 ಡಿಗ್ರಿ ಅಂಥೇಳಿ. ಓಕೆನಾ. ಈಗ ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ ಅಂಥೇಳಿ. ಎ ಜಾಗದಲ್ಲಿ ಏನು ಹಾಕಬೇಕು? 2 ಪ್ಲಸ್ 53 2 ಎಷ್ಟಾಗುತ್ತೆ ಹೇಳ್ರಿ? 53 2 106. 106 ಪ್ಲಸ್ 2 108 ಅಂತ ಹೇಳುತ್ತಾ. ನೆಕ್ಸ್ಟ್ ಮೂರನೇ ಕೋನ ಗೊತ್ತಾಯಿತು. ಮೂರನೇ ಕೋನ ಗೊತ್ತಾಯಿತು. ನಾಲ್ಕನೇ ಕೋನ ಎ ಪ್ಲಸ್ 3 ಡಿ. ಎ ಜಾಗದಲ್ಲಿ ಏನು? 2 ಪ್ಲಸ್ 3 ಡಿ ಜಾಗದಲ್ಲಿ
53. ನೆಕ್ಸ್ಟು 2 ಪ್ಲಸ್ 53 ಮೂರಲೆ 3 ಮೂರಲೆ 9, 5 ಮೂರಲೆ 15, 159. ಓಕೆನಾ. 159 ಪ್ಲಸ್ 2 ಏನಾಗುತ್ತೆ? 161 ಆಗುತ್ತೆ. ಓಕೆ. ನೆಕ್ಸ್ಟು a ಪ್ಲಸ್ 4 d ಈಕ್ವಲ್ ಟು 2 ಪ್ಲಸ್ 4 ಇಂಟು 53 ಈಕ್ವಲ್ ಟು 2 ಪ್ಲಸ್ ಓಕೆ ಏನಾಗುತ್ತೆ? 53 ಗುಣಿಸು 4 ಎಷ್ಟು? 212. 212 ಪ್ಲಸ್ 2 214. ಓಕೆನಾ. ಇಷ್ಟು ಉತ್ತರ ಬಂತು ನಿಮ್ಮದು 214 ಅಂಥೇಳಿ ಬಂತು. ಓಕೆ. ಇದನ್ನೇ ಕಂಡುಹಿಡಿಬೇಕು. ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d, ಎ ಪ್ಲಸ್ 4d. ಇದನ್ನು ಲಾಸ್ಟ್ ಸೆಂಟೆನ್ಸ್ ಮಾಡಿ ಬರೀಬೇಕು. ಪಂಚಭುಜಾಕೃತಿಯ ಒಳಕೋನಗಳು 2 ಡಿಗ್ರಿ, 55 ಡಿಗ್ರಿ, 108 ಡಿಗ್ರಿ, 161 ಡಿಗ್ರಿ, 214 ಡಿಗ್ರಿ. ಓಕೆನಾ. ಇದು ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಈಗ ನಾವು ಏನಾಗಬೇಕು ಗೊತ್ತಾ? ಇದಿಷ್ಟನ್ನು ಕೂಡಿಸಿದಾಗ ನಮಗೆ ಎಷ್ಟು ಉತ್ತರ ಬರಬೇಕು ಹೇಳ್ರಿ? 540 ಅಂತ ಹೇಳಿ ಬರಬೇಕು. ಇದೇನಾದರೂ 540 ಅಂತ ಹೇಳಿ ಕರೆಕ್ಟಾಗಿ ಬಂತು, ಆವಾಗ ನಾವು ಮಾಡಿರೋ ಲೆಕ್ಕ ಸರಿಯಾಗಿದೆ, ಇಲ್ಲಾಂದರೆ ಸರಿಯಾಗಿಲ್ಲ. ಓಕೆನಾ. ಸರಿ. ಓಕೆ. ಇಲ್ಲಿಗೆ ಈ ಲೆಕ್ಕನ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ಲೆಕ್ಕ ಏನಾದರೂ ಅರ್ಥ ಆಯಿತು, ಈಸಿ ಅನ್ನಿಸ್ತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿಕೊಳ್ಳ್ರಿ. ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಲೆಕ್ಕ ಅರ್ಥ ಆಗಿದೆಯೋ ಇಲ್ಲೋ ಅಂತಾನೂ ಸಹಿತ ತಿಳಿಸಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.